ಗದಗ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕೇವಲ 6 ಗಂಟೆಯಲ್ಲಿ ಚಿನ್ನದ ಅಂಗಡಿ ಕಳ್ಳತನ ಪ್ರಕರಣ ಭೇದಿಸಿದ ಪೊಲೀಸರು. 80 ಲಕ್ಷ ರೂಪಾಯಿ ಚಿನ್ನಾಭರಣ ವಶ ಹಾಗೂ ಆರೋಪಿ ಬಂಧನ. ಡಿಸೆಂಬರ್ 7ರ ಮಧ್ಯರಾತ್ರಿ ನಗರದಲ್ಲಿ ನಡೆದ ಬಂಗಾರದ ಅಂಗಡಿ ಕಳ್ಳತನ ಪ್ರಕರಣ ಶಹರ್ ಠಾಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಘಟನೆ ನಡೆದ ಕೇವಲ 6 ಗಂಟೆಗಳ ಅವಧಿಯಲ್ಲಿ ಅಂತಾರಾಜ್ಯ ಕಳ್ಳರನ್ನ ಬಂಧನ ಮಾಡಿದೆ. ಈ ಮೂಲಕ 80 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣಗಳು ಹಾಗೂ ಜೆಮ್ ಸ್ಟೋನ್ ವಶಕ್ಕೆ ಪಡೆದಿದ್ದಾರೆ. ಗದಗ ಶಹರ ಸ್ಟೇಷನ್ ರಸ್ತೆಯ ತೋಂಟದಾರಿಯ ಮಠದ ಕ್ರಾಸ್ ಹತ್ತಿರ ಇರುವ ಶ್ರೀ ಶಾಂತದುರ್ಗ ಜ್ಯುವೆಲ್ಲರ್ ಅಂಗಡಿ ಕಳ್ಳತನವಾಗಿತ್ತು. ಕಳ್ಳರು 3ನೇ ಅಂತಸ್ತಿನಲ್ಲಿರುವ ಕಿಟಕಿಯ ಕಬ್ಬಿಣದ ಸಳಿಗಳನ್ನು ಕಟ್ ಮಾಡಿ ಅಂಗಡಿಯ ಒಳಗೆ ನುಗ್ಗಿ ಕಳ್ಳತನ ಮಾಡಿ ಅಂಗಡಿಯ ನೆಲಮಾಡಿಯ ಕೌಂಟರ್ನಲ್ಲಿಟ್ಟಿದ್ದ ಸುಮಾರು 80 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಆಭರಣಗಳು ಮತ್ತು ಬೆಳ್ಳಿಯ ಸಾಮಗ್ರಿಗಳನ್ನು ಕಳ್ಳತನ ಮಾಡಿ ಚಿನ್ನದ ಅಂಗಡಿಯ ಮಾಲೀಕ ನಾರಾಯಣ್ ಸಂತೋಷ್ ಕುಡ್ತರ್ಕರ್ ಅವರ ದೂರಿನ ಅನ್ವಯ ತನಿಖೆ ನಡೆಸಿ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಮುರ್ತುಜಾ ಖಾದ್ರಿ ಅವರ ನೇತೃತ್ವದಲ್ಲಿ ತನಿಖೆ ಆರಂಭ ಮಾಡಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಪೊಲೀಸರ ಸಹಾಯದೊಂದಿಗೆ ಆರೋಪಿ ಬಂಧನವಾಗಿದೆ. ಆರೋಪಿ ಗುಜರಾತ್ ಮೂಲದ ಮೊಹಮ್ಮದ್ ಹುಸೇನ್ ಸಿದ್ದಿಕಿ ಬಂಧನವಾಗಿದೆ. ಜ್ಯುವೆಲರಿ ಶಾಪ್ ಪಕ್ಕದ ಲಾಡ್ಜ್ನಲ್ಲೇ ಲೂಟಿಗೆ ಪ್ಲಾನ್ ಮಾಡಿದ್ದ ಅಸಾಮಿ ಚಿನ್ನದ ಅಂಗಡಿ ಮೇಲ್ಭಾಗದ ಕಬ್ಬಿಣದ ಗ್ರಿಲ್ ಕಟ್ ಮಾಡಿ ಎಂಟ್ರಿಯಾಗಿ ಲೂಟಿ. ಚಿನ್ನದ ಅಂಗಡಿ ಲೂಟಿ ಬಳಿಕ ಬಸ್ ಮೂಲಕ ಪ್ರಯಾಣ. ಗದಗ ನಗರದ ಹೊಸ ಬಸ್ ನಿಲ್ದಾಣದಿಂದ ಮಹಾರಾಷ್ಟ್ರ ಪ್ರಯಾಣ. ಬಸ್ ನಿಲ್ದಾಣದ ನಂದಿನಿ ಪಾರ್ಲರ್ನಲ್ಲಿ ಹಾಲು ಕುಡಿದು ಬಸ್ ಸೇರಿದ ಕಿಲಾಡಿ ಕಳ್ಳ. ಸಾರಿಗೆ ಬಸ್ನಲ್ಲಿ ಕಳ್ಳನ ಪ್ರಯಾಣ ಖಚಿತಪಡಿಸಿದ ಕಂಡಕ್ಟರ್. ಕೊಲ್ಲಾಪುರ ಎಸ್ಪಿ ಜೊತೆ ಗದಗ ಎಸ್ಪಿ ರೋಹನ್ ಜೊತೆ ಮಾಹಿತಿ ಹಂಚಿಕೆ. ಕೊಲ್ಲಾಪುರ ಪೊಲೀಸರ ಸಹಾಯದಿಂದ ಆರೋಪಿಯನ್ನ ವಶಕ್ಕೆ ಪಡೆದ ಪೊಲೀಸರು. ಬ್ಯೂರೋ ರಿಪೋರ್ಟ್. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ಗದಗ.